ತರಕಾರಿ ಬೆಲೆ ಉರಿಯುತ್ತಿದೆ. ಟೊಮೆಟೊ ಬೆಲೆ ಬೇಸಿಗೆಯಲ್ಲಿ ಏರುವುದು ಸಾಮಾನ್ಯ, ಆದರೆ ಈಗ ಎಲ್ಲಾ ತರಕಾರಿಗಳ ಬೆಲೆ ಏರಿಕೆಯಾಗಿರುವುದು ಕಳವಳಕಾರಿ. ಜನಸಾಮಾನ್ಯರು ಖರೀದಿಸಲು ಸಾಧ್ಯವಾಗದ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಳದಿಂದಾಗಿ ಬೆಳೆ ಉತ್ಪಾದನೆ ಕುಸಿದಿರುವುದು ಒಂದು ಪ್ರಮುಖ ಕಾರಣ. ಹಸಿರು ಮೆಣಸಿನಕಾಯಿ, ಬೇಳೆಕಾಳು ಮತ್ತು ಬೀನ್ಸ್ ದರಗಳು ಕ್ರಮವಾಗಿ ಶತಕ ಮತ್ತು ದ್ವಿಶತಕದತ್ತ ಏರುತ್ತಿವೆ. ಈ ಬೆಲೆ ಏರಿಕೆಯು 4 ಜನರ ಕುಟುಂಬಕ್ಕೆ ದಿನಕ್ಕೆ ಕನಿಷ್ಠ 1,000 ರೂಪಾಯಿ ಹೆಚ್ಚುವರಿ ಖರ್ಚು ಆಗುತ್ತಿದೆ. ಈಗ ಶುಂಠಿ, ಬೆಳ್ಳುಳ್ಳಿ ಬೆಲೆಯೂ ಏರುತ್ತಿದೆ. ಮಾರುಕಟ್ಟೆಯಲ್ಲಿ ಶುಂಠಿ ಬೆಲೆ ಹೆಚ್ಚಾಗಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಸದ್ಯ ಶುಂಠಿ ಕೆಜಿಗೆ 250 ರಿಂದ 300 ರೂಪಾಯಿ ಇದೆ. ಬೀನ್ಸ್ ದರ ಕೆಜಿಗೆ 250 ರೂಪಾಯಿ, ಕ್ಯಾರೆಟ್ 100 ರೂಪಾಯಿ, ಕ್ಯಾಪ್ಸಿಕಮ್ 90 ರೂಪಾಯಿ, ಬದನೆಕಾಯಿ 85 ರೂಪಾಯಿವರೆಗೆ ಮಾರಾಟವಾಗುತ್ತಿದ್ದು, ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಬೆಂಗಳೂರಿನ ಪ್ರಮುಖ ಸಗಟು ಮಾರುಕಟ್ಟೆಗಳಾದ ಕೆಆರ್ ಮಾರುಕಟ್ಟೆ, ಯಶವಂತಪುರ, ಬಿನ್ನಿ ಮಿಲ್, ಕಲಾಸಿಪಾಳ್ಯ ಮೊದಲಾದ ತರಕಾರಿ ಮಾರುಕಟ್ಟೆಗಳಿಗೆ ಬರುವ ತರಕಾರಿ ಪ್ರಮಾಣದಲ್ಲಿ ಭಾರಿ ಇಳಿಕೆಯಾಗಿದೆ. ಕಳೆದ ವಾರ ಸುರಿದ ಮಳೆಗೆ ತರಕಾರಿಗಳು ಹಾನಿಯಾಗಿದ್ದು, ಬೆಲೆ ಏರಿಕೆ ಮುಂದುವರೆದಿದೆ. ಬೆಂಗಳೂರು ನಗರದಾದ್ಯಂತ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ತರಕಾರಿ ರೇಟು ಎಷ್ಟಿದೆ ಅನ್ನೋದ್ರ ವಿವರ ಇಂತಿದೆ. ಬೀನ್ಸ್ ಕೆಜಿಗೆ 250 ರೂಪಾಯಿ, ಕ್ಯಾರೆಟ್ ಕೆಜಿಗೆ 100 ರೂಪಾಯಿ, ದೊಣ್ಣೆ ಮೆಣಸಿನಕಾಯಿ ಕೆಜಿಗೆ 90 ರೂಪಾಯಿ, ಬದನೆಕಾಯಿ ಕೆಜಿಗೆ 85 ರೂಪಾಯಿ, ಕೊತ್ತಂಬರಿ ಸೊಪ್ಪು 1 ಕಟ್ಟಿಗೆ 60 ರೂಪಾಯಿ, ಪಾಲಕ್ ಸೊಪ್ಪು 1 ಕಟ್ಟಿಗೆ 50 ರೂಪಾಯಿ, ಎಲೆಕೋಸು ಕೆಜಿಗೆ 150 ರೂಪಾಯಿ, ಟೊಮೆಟೊ ಕೆಜಿಗೆ 60 ರಿಂದ 70 ರೂಪಾಯಿ ಇದೆ.